ಕಮಿಷನ್ ಆಸೆಗೆ ಬ್ಯಾಂಕ್ ಖಾತೆಗಳು ಮಾರಾಟ ಆಗ್ತಾ ಇದೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಡಿಜಿಟಲ್ ಅರೆಸ್ಟ್ ಕೇಸ್ನಲ್ಲಿ ಗುತ್ತಿಗೆದಾರ ಅರೆಸ್ಟ್ ಆಗಿದ್ದಾನೆ. ಕೇರಳದ ಕೊಲ್ಲಂ ಮೂಲದ ಆರೋಪಿ ಅಜಯ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ದುಬೈನಲ್ಲಿದ್ದು ಭಾರತದಲ್ಲಿ ಡಿಜಿಟಲ್ ಅರೆಸ್ಟ್ಗೆ ಪ್ಲಾನ್ ಅನ್ನ ಹಾಕಲಾಗಿತ್ತು. ಕಿಂಗ್ ಪಿನ್ ಗ್ಯಾಂಗ್ ಜೊತೆ ಅಜಯನ್ ಸಂಪರ್ಕವನ್ನ ಹೊಂದಿದ್ದ. ನಕಲಿ ಬ್ಯಾಂಕ್ ಖಾತೆಗಳ ಬಗ್ಗೆ ಅಜಯನ್ ಮಾಹಿತಿಯನ್ನ ನೀಡ್ತಾ ಇದ್ದ. ಆರೋಪಿಯನ್ನ ವಿಚಾರಿಸಿ ಇದೀಗ ಪೊಲೀಸರು ಆತನನ್ನ ಜೈಲಿಗಟ್ಟಿದ್ದಾರೆ. ಇತ್ತೀಚೆಗೆ ಬಹಳಷ್ಟು ಕಡೆಗಳಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಆಗ್ತಾ ಇದೆ. ಆದ್ರೆ ಈಗ ಡಿಜಿಟಲ್ ಅರೆಸ್ಟ್ ನಲ್ಲಿ ಕಿಂಗ್ ಪಿನ್ ಜೊತೆ ಅಜಯನ್ ಸಂಪರ್ಕವನ್ನ ಹೊಂದಿದ್ದ ಅನ್ನುವಂತಹ ಮಹತ್ವದ ಒಂದು ವಿಚಾರ ಗೊತ್ತಾಗಿದೆ. ನಕಲಿ ಬ್ಯಾಂಕ್ ಖಾತೆಗಳ ಬಗ್ಗೆ ಅಜಯನ್ ಕಿಂಗ್ ಪಿನ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತೆ. ಆರೋಪಿ ಅಜಯನ್ ಖಾತೆಗೆ ಕೋಟ್ಯಾಂತರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇತ್ತಂತೆ ಈ ಕೆಲಸಕ್ಕಾಗಿ. ಬಳಿಕ ಬೇರೆ ಖಾತೆಗಳಿಗೆ ಹಣವನ್ನ ಈ ಕಿಂಗ್ ಪಿನ್ಸ್ ವರ್ಗಾಯಿಸ್ತಾ ಇದ್ರಂತೆ. ಮ್ಯೂಲ್ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆಯಾಗಿರೋದು ಸದ್ಯ ಬೆಳಕಿಗೆ ಬಂದಿದೆ. ಸದ್ಯ ಆರೋಪಿಯನ್ನ ವಿಚಾರಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಕೇರಳ ಮೂಲದ ಆರೋಪಿ ಅಜಯನ್ನನ್ನ ಪೊಲೀಸರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಕಮಿಷನ್ ಆಸೆಗೆ ಬ್ಯಾಂಕ್ ಖಾತೆಗಳನ್ನೇ ಈತ ಮಾರಾಟ ಮಾಡ್ತಾ ಇದ್ದ ಅನ್ನುವಂತಹ ಮಹತ್ವದ ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ. ಡಿಜಿಟಲ್ ಅರೆಸ್ಟ್ ಕೇಸ್ನಲ್ಲಿ ಗುತ್ತಿಗೆದಾರರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಕೇರಳದ ಕೊಲ್ಲಂ ಮೂಲದ ಆರೋಪಿ ಅಜಯನ್ ಕಮಿಷನ್ ಆಸೆಗೋಸ್ಕರ ದುಬೈನಲ್ಲಿದ್ದುಕೊಂಡು ಭಾರತದಲ್ಲಿ ಡಿಜಿಟಲ್ ಅರೆಸ್ಟ್ಗೆ ಪ್ಲಾನ್ ಹಾಕ್ತಾ ಇದ್ರು ಕಿಂಗ್ ಪಿನ್ಸ್. ಅವರ ಗ್ಯಾಂಗ್ಗೆ ಈತ ಸಹಕಾರವನ್ನ ಕೊಡ್ತಾ ಇದ್ದ. ಇದೀಗ ಅಜಯ್ನ ಬಂಡವಾಳ ಬಟಾಬಯಲಾಗಿದ್ದು ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಕಮಿಷನ್ ಆಸೆಗೋಸ್ಕರ ಈ ರೀತಿಯಾಗಿ ಗುತ್ತಿಗೆದಾರ ಬ್ಯಾಂಕ್ ಖಾತೆಗಳನ್ನೇ ಮಾರಾಟ ಮಾಡಿರುವಂತಹ ವಿಚಾರ ಬಟಾಬಯಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರೀತಿ, ಸದ್ಯ ಡಿಜಿಟಲ್ ಅರೆಸ್ಟ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಗುತ್ತಿಗೆದಾರನ ಬೆಂಗಳೂರಿನ ಸೈಬರ್ ಕ್ರೈಮ್ ಬಂಧಿಸಿರುವಂತದ್ದು. ಅಜಯ್ ಎನ್ನುವಂತಹ ಗುತ್ತಿಗೆದಾರ ಕೇರಳದ ಕೊಲ್ಲಂ ಮೂಲದ ಆರೋಪಿ. ಈತ ವೃತ್ತಿಯಲ್ಲಿ ಗುತ್ತಿಗೆದಾರನಾಗಿರ್ತಾನೆ. ಆದ್ರೆ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈತ ತನಗೆ ಪರಿಚಯ ಇದ್ದಂತವರು ಜೊತೆಲಿ ಕೆಲಸ ಮಾಡ್ತಿದ್ದಂತವರ ದಾಖಲಾತಿಗಳನ್ನ ಕಲೆ ಹಾಕಿ ಅವರ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಗಳನ್ನ ಮಾಡಿ ಅವುಗಳನ್ನ ಡಿಜಿಟಲ್ ಅರೆಸ್ಟ್ ಮಾಡಿ, ಅಂದ್ರೆ ವಿದೇಶದಲ್ಲಿ ಕೂತು ಇಲ್ಲಿನ ಅಮಾಯಕರಿಗೆ ವಂಚನೆ ಮಾಡ್ತಿದ್ದಂತ ಗ್ಯಾಂಗ್ಗೆ ಬ್ಯಾಂಕ್ ಅಕೌಂಟ್ ಗಳನ್ನ ಇಂತಿಷ್ಟು ಕಮಿಷನ್ ಅನ್ನ ಪಡೆದು ಬೇರೆ ಬೇರೆ ಅವರ ಬ್ಯಾಂಕ್ ವಿವರಗಳನ್ನ ಮಾರಾಟ ಮಾಡುವಂತ ಕೆಲಸವನ್ನ ಆರೋಪಿ ಮಾಡ್ತಿರ್ತಾನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಪೊಲೀಸರು ಡಿಜಿಟಲ್ ಅರೆಸ್ಟ್ ಪ್ರಕರಣವೊಂದರ ಸಂಬಂಧ ತನಿಖೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸೈಬರ್ ಕರ್ಮಿಗಳು ಅಮಾಯಕರಿಂದ ಎದುರಿಸುವಂತ ಹಣ ಏನಿರುತ್ತೆ ಅದು ಮ್ಯೂಲ್ ಅಕೌಂಟ್ ಗಳಿಗೆ ಹೋಗ್ತಾ ಇರುತ್ತೆ. ಮ್ಯೂಲ್ ಅಕೌಂಟ್ ಗಳು ಯಾರು, ಅದರ ಯಾರ ಹೆಸರಿನಲ್ಲಿದೆ ಅಂತ ಹೇಳಿ ತನಿಖೆನ ಮುಂದುವರಿಸಿದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೇರಳ ಮೂಲದ ಗುತ್ತಿಗೆದಾರನನ್ನ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿರುವಂತದ್ದು. ಈತ ಪ್ರಮುಖವಾಗಿ ಕೊಲ್ಲಂ ಮೂಲದ ವ್ಯಕ್ತಿ. ಈತ ಗುತ್ತಿಗೆದಾರನಾಗಿ ಕೇರಳ ಭಾಗದಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಕೆಲಸಕ್ಕೆ ಬರುವಂತ ಕಾರ್ಮಿಕರು ಇರ್ತಾರೆ, ಅವರ ದಾಖಲಾತಿಗಳನ್ನ ಕಲೆ ಹಾಕುವಂಥದ್ದು, ಅವರ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ವಿಳಾಸದ ದಾಖಲಾತಿಗಳನ್ನ ಪಡ್ಕೊಂಡು ಅವರ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಗಳನ್ನ ಓಪನ್ ಮಾಡಿ ಅದಕ್ಕೆ ಇಂತಿಷ್ಟು ಹಣವನ್ನ ಕಮಿಷನ್ ರೂಪದಲ್ಲಿ ಪಡ್ಕೊಂಡು ಈತ ಸೈಬರ್ ವಂಚಕರೇನಿರ್ತಾರೆ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಗಳನ್ನೇ ಮಾರಾಟ ಮಾಡ್ತಿರುವಂತ ಸ್ಫೋಟಕ ವಿಚಾರ ಸದ್ಯಕ್ಕೆ ಗೊತ್ತಿರುವಂತದ್ದು. ಸದ್ಯ ಅಜಯ್ ಎನ್ನುವಂತ ಕೊಲ್ಲಂ ಮೂಲದ ಗುತ್ತಿಗೆದಾರನನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನ ಬೆಂಗಳೂರಿನ ಸೈಬರ್ ಕ್ರೈಮ್ ತೋರಿಸಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.